ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಏನ್ ಮಾಡ್ತಿದ್ಯಾ? ಅಮ್ಮನ್ ಸೀರೆ ಅದಕ್ಕೆ ಈ ಸೀರೆ ನನ್ನ ಮದ್ವೆಲಿದ್ರೆ ಅಮ್ಮನ್ ಪ್ರೆಸೆನ್ಸ್ ಇದ್ದಾಗಿರುತ್ತೆ ಅಂತ ತಂದೆ. ಇದನ್ನ ಇವಳು ಕದ್ಕೊಂಡು ಹೋಗಿದ್ದಾಳಲ್ಲ, ಎಷ್ಟು ಧೈರ್ಯ ಅವಳಿಗೆ. ಕದ್ಕೊಂಡಂತೆಲ್ಲ ಹೇಳ್ಬೇಡ ತಮ್ಮ. ನಿಮ್ ಚಿಕ್ಕಮ್ಮ ಶಟ್. ನನಗೆ ಜಸ್ಟಿಫಿಕೇಶನ್ ಬೇಡ. ಆಫೀಸಿಗೆ ನನ್ನ ಸಿಸ್ಟರ್ ಅಂತ ಹೇಳಿ ಬಂದು ದುಡ್ಡು ಕಿತ್ಕೊಂಡು ಹೋದವಳು ನೀನು. ಅಭಿ ಅದೆಲ್ಲ ಯಾಕಿವಾಗ? ಅದಕ್ಕೆ ಇವಳನ್ನ ಹೀಗೆ ಬಿಟ್ರೆ ನಮ್ಮ ಇಡೀ ಮನೆ ದೋಚ್ ಬಿಡ್ತಾಳೆ. ಮಾನ ಮರ್ಯಾದೆ ಇದೆಯಾ ಅವಳಿಗೆ? ಸಂಧ್ಯಾ ಏನಾಯ್ತು? ಅಣ್ಣ ಅದು ಸೀರೆ. ನಿನ್ ತಂಗಿ ನಮ್ಮ ಅಮ್ಮನ್ ಸೀರೆ ಕದ್ಕೊಂಡು ಉಟ್ಕೊಳಕ್ ಹೋಗಿದ್ಲು. ನಿಮ್ ಫ್ಯಾಮಿಲಿ ಅವರೆಲ್ಲ ಹೀಗೆನಾ? ಏಯ್, ಬಾಯಿಗೆ ಬಂದಂಗ ಮಾತಾಡ್ಬೇಡ. ಇವಳೇನ ಮಾಡಿದ್ರೆ ನನ್ನ ಫ್ಯಾಮಿಲಿನ ಹಾಕಂತ್ಯಾ? ಏನಣ್ಣ ನೀನು ಅವ್ನ್ ಹಾಗೆ ಮಾತಾಡ್ತಿದ್ರೆ ನನ್ ಪರವಾಗಿ ಮಾತಾಡೋದ್ ಬಿಟ್ಟು. ಗರ್ಭಿಣಿ ಹೆಂಗ್ಸ್ ನಾನು, ನನಗೂ ಆಸೆ ಇರಲ್ವಾ? ಹೌದೌದು, ಮತ್ತೊಬ್ರು ವಸ್ತುನ ಕದಿಯೋದನ್ನ ಆಸೆ ಅನ್ನಲ್ಲ, ದುರಾಸೆ ಅಂತಾರೆ. ಏಯ್ ಸಂಧ್ಯಾ, ನಿನಗ್ ಬುದ್ಧಿ ಇಲ್ವಾ? ನೀನಿಂತ ಕೆಲಸ ಮಾಡೋದಲ್ದೆ ನಮ್ಮ ಮನೆ ಮರ್ಯಾದೆನ ತೆಗಿತಿಯಲ್ಲ. ಆಹಾಹಾ, ಚೆನ್ನಾಗಿ ನಾಟಕ ಆಡ್ತೀರ ಅಣ್ಣ ತಂಗಿ ಇಬ್ರು. ನಿನಗಂತೂ ಇಂಥ ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ. ಅದಕ್ಕೆ ಇವಳಿಗೆ ಕಂಡೋರ್ ಮನೆಗೆ ಹೋಗಿ ಕದ್ಗೊಂಬ ಅಂತ ಹೇಳಿರ್ತ್ಯಾ. ಇವಳು ಅಣ್ಣನ ಮಾತನ್ನ ಚಾಚು ತಪ್ಪೆ ಪಾಲಿಸಿರ್ತಾಳೆ. ಏಯ್, ಅವಳ ವಿಷಯ ಇಟ್ಕೊಂಡು ನನ್ನನ್ನು ಬ್ಲೇಮ್ ಮಾಡಕ್ ಬಂದ್ರೆ ಸರಿ ಇರಲ್ಲ. ಏನೋ ಮಾಡ್ತೀಯ ನೀನು? ಫಸ್ಟ್ ಆಫ್ ಆಲ್ ಬಿಟ್ಟಿ ತಿನ್ನಕ್ ಬಂದಿದ್ಯಾ ಅಂತ ಒದ್ದೋಡ್ಸಿದ್ರು ಇಲ್ಲೇ ಉಳ್ಕೊಂಡ್ರು ನೀನು ನನಗಂತಿದ್ಯಾ? ಅಭಿ ಪ್ಲೀಸ್. ಅದಕ್ಕೆ ಸುಮ್ಮನಿರಿ. ಇವ್ರ ಫ್ಯಾಮಿಲಿ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಏಯ್, ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಸಿಗದಾಕ್ಬಿಡ್ತೀನಿ. ನಾನೊಂದು ಏಡ್ ಕೊಟ್ರೆ ತಡ್ಕೊಳ್ಳೋ ತಾಕತ್ತಿಲ್ಲ, ಮಾತಾಡ್ತಾನೆ. ನನ್ನ ಮೈ ಮುಟ್ಟು ನೋಡೋಣ. ನೀನು ಏನೇ ಅಂದ್ರು ನೀನು ಅಯೋಗ್ಯ ಅಂತ 1000 ಸಲ ಹೇಳ್ತೀನಿ. ಏನೋ ಮಾಡ್ತೀಯಾ? ಏಯ್, ನಾನಲ್ಲ ಕಣ ಅಯೋಗ್ಯ, ನೀನು ಕೊಲೆಗಾರಂತಂದು. ಏನಂದೆ ನೀನು? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೊಲೆ ಮಾಡಕ್ ಪ್ಲಾನ್ ಮಾಡ್ರೆ ನೀನ್ ತಾನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೊಲೆನಾ? ಏನೋ ಮಾತಾಡ್ತಾ ಇದ್ಯಾ ನೀನು? ನನಗೆಲ್ಲ ಗೊತ್ತು. ನೀನ್ ಯಾರನ್ನ ಮುಗ್ಸೋಕ್ ಪ್ಲಾನ್ ಮಾಡಿದ್ಯಾ ಅಂತಾನೂ ಗೊತ್ತು. ಏಯ್, ಇನ್ನೊಂದು ಮಾತಾಡಿದ್ರೆ ಪೊಲೀಸಿಗೆ ಹಿಡ್ಕೊಡ್ತೀನಿ. ನಡೀತಿರೋದು ನನ್ನ ಮದುವೆ. ಕೊಲೆ ಅಂತೆ ಕೊಲೆ. ಎಲ್ಲಾನು ಬಿಟ್ಟು ನಾನು ಯಾರನ್ನೋ ಯಾಕೋ ಕೊಲೆ ಮಾಡಕ್ ಹೋಗ್ಲಿ? ನಾನು ಯಾರನ್ನ ಕೊಲೆ ಮಾಡ್ತೀನಿ? ನಮ್ಗೆ ವಿಷಯ ಗೊತ್ತಾಗಿದೆ ಅಂತಾದ್ರೆ ಶತ್ರುಗಳು ಅಲರ್ಟ್ ಆಗಿಬಿಡ್ತಾರೆ. ಹಾಗಾಗಿ ಬಿಡಬಾರ್ದು. ಹೇಳೋ, ನೀನು ಬರೀ ಆರೋಪ ಮಾಡ್ದಾಗಲ್ಲ, ನಾನು ಯಾರನ್ನ ಮುಗ್ಸಕ್ ನೋಡ್ತಾ ಇದ್ದೀನಿ ಅಂತ ಹೇಳು. ಅದೆಲ್ಲ ಹೇಳಕ್ಕಾಗಲ್ಲ. ನೀನ್ ಯಾರೋ ಒಬ್ರನ್ನ ಮುಗ್ಸಕ್ ಪ್ಲಾನ್ ಮಾಡಿದ್ಯಾ, ಅದೆಲ್ಲ ನಂಗೆ ಗೊತ್ತಾಗಿದೆ. ರಾತ್ರಿ ಕೂಡ ಟ್ರೈ ಮಾಡಿದೆ, ಆಗ್ಲಿಲ್ಲ. ಈಗ ಶಾರ್ಟ್ ಸರ್ಕ್ಯೂಟ್ ಮಾಡಿಸಿ ಮುಗ್ಸಕ್ ಹೋಗಿದ್ಯಾ? ಎಲೆಕ್ಟ್ರಿಷಿಯನ್ ಮೇನ್ಸ್ ಆಫ್ ಮಾಡಿದ್ರೆ ನೀವು ಆನ್ ಮಾಡಿದೆ ತಾನೆ? ಏಯ್, ಕಚ್ಚಿಡ್ದು ಆಚೆ ತಳ್ತೀನಿ. ಕೊಲೆಗಾರ ಅಂತೆ ಹುಚ್ಚಿಡ್ದಿದೆ ನಿನಗೆ. ಸಮರ್ಥ್, ದಿಸ್ ಇಸ್ ಟೂ ಮಚ್. ಸುಮ್ಮನೆ ನನ್ನ ತಮ್ಮನ ಮೇಲೆ ಆರೋಪ ಮಾಡ್ತಿದ್ಯಲ್ಲ. ಇವತ್ತು ಅವ್ನು ಮದುವೆ ಕಣೋ. ನೋಡು, ನಿನ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀನು ಪ್ಲೀಸ್ ಇಲ್ಲಿಂದ ಹೊರಡು, ಇಲ್ಲಾಂದ್ರೆ ಮತ್ತೆ ಕೋಪ ಮಾಡ್ಕೋತಾನೆ. ನಾನೆಲ್ಲೂ ಹೋಗಲ್ಲ. ಒಬ್ರು ಜೀವ ತೆಗೆಯೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದಾನೆ ಇವನು. ಸಮರ್ಥ ಅವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಭಿ ಮುಂಗೋಪಿ ನಿಜ, ಆದ್ರೆ ಅವನು ಇಂಥ ಕೆಲಸ ಎಲ್ಲ ಮಾಡೋನಲ್ಲ. ಇಲ್ಲ ಮೇಡಮ್, ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿ ಬಾತ್ರೂಮಲ್ಲಿ ವೈರ್ ಬಿಚ್ಕೊಂಡು ಶಾಕ್ ಸರ್ಕ್ಯೂಟ್ ಆಗಿತ್ತು. ಅದಕ್ಕೆ ಎಲೆಕ್ಟ್ರಿಷಿಯನ್ ಮೇನ್ ಸ್ವಿಚ್ನ ಆಫ್ ಮಾಡಿಸಿದ್ದ. ಆಗ ಇಮಿಡಿಯೇಟ್ ಆಗಿ ಆನ್ ಮಾಡಿಸಿದ್ದು ಇವನೇ. ಸಮರ್,
ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಶಾರ್ಟ್ ಸರ್ಕ್ಯೂಟು 4 ರೂಮಲ್ಲಿ ಆಗಿದೆ. ನಿಜ ಹೇಳಬೇಕಂದ್ರೆ ಮೇನ್ಸ್ನ ಆನ್ ಮಾಡಿದ್ದು ಅಭಿ ಅಲ್ಲ, ನಾನು. ನನಗೂ ಗೊತ್ತಿರಲಿಲ್ಲ, ಪೂರ್ಣಿಗೂ ಶಾಕ್ ಹೊಡಿತು ಗೊತ್ತಾ. ಇಲ್ಲ, ನೀವು ನಿಮ್ಮ ತಮ್ಮನ್ನ ಡಿಫೆಂಡ್ ಮಾಡಕ್ಕೆ ಏನೇನೋ ಹೇಳ್ತಾ ಇದ್ದೀರಾ. ಸಮರ್, ಬ್ರೋ, ಇವನ ಹತ್ರ ಏನು ಮಾತಾಡೋದು? ಇವನಿಲ್ಲಿದ್ರೆ ನನ್ನ ಮದುವೆನಂತೂ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಓ ಪ್ಲಸ್ ಫೆಲೋ. ತುಳಸಿಯವರೇ, ಇನ್ನು 1 ಗಂಟೆ ದೊಡ್ಡ ಭಾರ ಇಳಿದೋಗುತ್ತೆ. ಭಾರ ಇಳಿಯೋದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಮಾಧವನ್ ಹಾರ್ಟ್ ಬೀಟ್ ನಿಂತೋಗುತ್ತೆ. ಮಾಮ್, ಸಮರ್ಥಗೂ ಮತ್ತೆ ಅಭಿಪ್ರಾಯಗೂ ಜಗಳ ಆಗ್ತಿದೆ, ಬೇಗ ಬನ್ನಿ. ಬಿಡ್ರಪ್ಪ. ಸಮರ್ಥ್, ಏನಾಯ್ತು? ಏನಾಯ್ತಾ? ನನ್ನೇ ಕೊಲೆಗಾರ ಅಂತಿದ್ದಾನೆ. ಯಾರನ್ನೋ ಮುಗ್ಸಕ್ ನೋಡ್ತಿದ್ದೀನಿ ಅಂದ. ಪಾಪು, ಯಾಕೋ ಹಾಗೆಲ್ಲ ಹೇಳ್ದೆ? ತಪ್ಪಲ್ವಾ? ಹೌದೌದು, ನಾನು ಮಾತ್ರ ಮಾಡಿದ ತಪ್ಪು. ಇವನ್ ಯಾರನ್ನ ಮುಗ್ಸೋಕೆ ಪ್ರಯತ್ನ ಪಟ್ರೆ ಅದು ತಪ್ಪಲ್ಲ. ಇನ್ನೊಂದ್ಸಲಿ ಹಾಗಂದ್ರೆ ಸಮರ್ಥ, ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹುಚ್ಚಿಡ್ದಿದೆ ಇವನಿಗೆ. ಹೌದೌದು, ನನಗೆ ಹುಚ್ಚಿಡ್ದಿರೋದು. ನೀವೆಲ್ಲರೂ ಸರಿ ಇದ್ರ ತಾನೇ? ಬಿಟ್ಬಿಡಿ ನನ್ನ. ಹಾಗಲ್ಲ ಕಣೋ. ಮುಟ್ಬೇಡಿ ನನ್ನ. ನಿಮ್ಮಂತ ಶ್ರೀಮಂತರ ಕೈಲಿ ಮುಟ್ಟಿಸ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ತಾತ, ನೀವೀ ಮನೆಗೆ ಗೆಸ್ಟು. ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಆಚೆಗೆ ಬನ್ನಿ. ನಾನು ಈ ಮನೆಗೆ ಬರೀ ಡ್ರೈವರ್ ಮಾತ್ರ. ಆಚೆ ಕಾಯ್ತಾ ಇರ್ತೀನಿ. ಮಾಧವ, ಮುಹೂರ್ತ ಇನ್ನೇನು ಹತ್ರ ಬರ್ತಾ ಇದೆ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಾನು ಸಮರ್ಥ ಥರ ಮಾತಾಡ್ತೀನಿ. ನನಗೊಂದು 2 ನಿಮಿಷ ಟೈಮ್ ಕೊಡು. ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ, ಅಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಟಾರ್ಗೆಟ್ ಮಾಡ್ತಿರೋರು ಅಲರ್ಟ್ ಆಗ್ಬಿಡ್ತಾರೆ. ಹೇಳ್ದೇ ಇದ್ರೆ ಹೀಗೆಲ್ಲ ಅನ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.